ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ಸೌದಾಮಿನಿ. ವೆಲ್ಕಮ್ ಟು ಮಿನೀಸ್ ವರ್ಲ್ಡ್ ಟೈಮ್ ಪಾಸ್ ವಿಡಿಯೋಸ್. ಈ ಸಾರಿ ನಾವು ನಾರ್ತ್ ಕರ್ನಾಟಕ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ದೀವಿ. ಮೇಯ್ನ್ಲಿ ಕೂಡಲ ಸಂಗಮ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇದೆಲ್ಲ ಕವರ್ ಮಾಡೋಣ ಅಂತ ಹೊರಟಿದ್ದೀವಿ. ಶಿರಾ ಹತ್ರ ಅಡಿಯಾರ್ ಆನಂದ್ ಭವನ್, ಅಲ್ಲಿ ಬ್ರೇಕ್ಫಾಸ್ಟ್ ಆಯಿತು. ಈಗ ಅದು ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ. ಹಿರಿಯೂರು ಹತ್ರ ಬರ್ತಾಯಿದ್ದೀವಿ. ಇವಾಗ ನೆಕ್ಸ್ಟ್ ಒಂದು ಸ್ಟಾಪ್ ಹಾಸ್ಪಿಟಲ್ ಕೊಡ್ತೀವಿ. ಅದಾದಮೇಲೆ ಕೂಡಲ ಸಂಗಮ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಟೈಮ್ ಇವಾಗ 10:45 ಆಗಿದೆ. ನೋಡೋಣ, ಮೋಸ್ಟ್ಲಿ ಕೂಡಲ ಸಂಗಮ ಹೋಗೋಷ್ಟರಲ್ಲಿ ಒಂದು 4 o'clock ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನಾವು ಅಂದ್ಕೊಂಡ ಹಾಗೆ ಹಾಸ್ಪಿಟಲಿನ ಬ್ರೇಕ್ ತೊಗೊಳ್ಳಿಲ್ಲ, ಯಾಕಂದರೆ ಇನ್ನೂ 1 o'clock ಆಗಿತ್ತು, ಹಸಿವೆ ಆಗಿರಲಿಲ್ಲ. ಆದರೆ ನಾವು ಬಿಫೋರ್ ಕೂಡಲ ಸಂಗಮ ಒಂದು ಶಾರ್ಟ್ ಬ್ರೇಕ್ ತೊಗೊಂಡ್ವಿ. ಈ ಟನಲ್ ಚೆನ್ನಾಗಿದೆ. ಇಲ್ಲಿ ರೀಚ್ ಆಗೋಷ್ಟರಲ್ಲಿ 3 o'clock ಆಗಿತ್ತು. ಐಕ್ಯ ಮಂಟಪಕ್ಕೆ ಹೋಗುವ ಹೆಬ್ಬಾಗಿಲು, ದಯವೇ ಧರ್ಮದ ಮೂಲವೇ ಅಂತ ಬಸವಣ್ಣನವರ ವಚನದ ಸಾಲುಗಳು ನೀವು ನೋಡ್ಬೋದು. ಮಾಡಿಬಿಟ್ಟಿದ್ದಾನೆ ಈ ಪ್ಲೇಸ್ ಇದು ಐಕ್ಯ ಮಂಟಪಕ್ಕೆ ಹೋಗುವ ದಾರಿ. ಲೆಫ್ಟ್ ಸೈಡಲ್ಲಿ ಕೃಷ್ಣಾ ನದಿ ಇದೆ, ರೈಟ್ ಸೈಡಲ್ಲಿ ಮಲಪ್ರಭಾ ನದಿ ಇದೆ. ಇದೆರಡೂ ನದಿ ಸೇರುವ ಜಾಗನೇ ಕೂಡಲ ಸಂಗಮ. ಇಲ್ಲಿ ಎಲ್ಲ ವಚನಕಾರರು ಬರೆದಿರೋ ವಚನಗಳು ಡಿಸ್ಪ್ಲೇ ಆಗಿದೆ, ಚೆನ್ನಾಗಿದೆ. ಈ ಥರ ಇಳ್ಕೊಂಡು ಹೋಗಬೇಕು. ಕೆಳಗಡೆ ಅವರು ಎಕ್ಸಾಕ್ಟ್ ಪ್ಲೇಸು ಎಲ್ಲಿ ಐಕ್ಯರಾದರು ಅನ್ನೋದು. ಐಕ್ಯರಾದರು ಮೀನಿಂಗ್ ಎಲ್ಲರಿಗೂ ಗೊತ್ತಿರುತ್ತೆ, ದೇವ್ರನ್ನ ಸೇರಿಕೊಂಡ್ರು ಅಂತ. ಆಮೇಲೆ ಅವರು ಏನು ಹೇಳಿದ್ದಾರೆ ಅದ್ರ ಪ್ರಕಾರ ನಮ್ಮ ಜೀವನ ನಡೆಸ್ಕೊಂಡು ಹೋದರೆ ನಾವೇ ಚೆನ್ನಾಗಿರ್ತೀವಿ. ನೋಡಿ, ಇದೇ ಪ್ಲೇಸು, ಎಕ್ಸಾಕ್ಟ್ ಪ್ಲೇಸ್. ಇದು ಒಂದು ಸೈಡಿಂದ ಹತ್ತೋದು ಒಂದು ಸೈಡ್ ಇದೆ, ಇಳಿಯೋದು ಒಂದು ಸೈಡ್ ಇದೆ ದಾರಿ. ಆ ಕಡೆದು ಕೃಷ್ಣಾ ನದಿ, ಈ ಕಡೆದು ಮಲಪ್ರಭಾ ನದಿ. ಇದೆರಡು ಸೇರಿದಾಗ ಸಂಗಮ, ಕೂಡಲ ಸಂಗಮ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಅಲ್ಲೇ ಬಸವಣ್ಣನವರು ಐಕ್ಯವಾಗಿದ್ದು. ಕೂಡಲ ಸಂಗಮ. ಜಗಜ್ಯೋತಿ ಬಸವೇಶ್ವರರು ಕಲ್ಯಾಣಕ್ಕೆ ಬರುವ ಸಮಯದಲ್ಲಿ ಚಾಲುಕ್ಯ ಚಕ್ರವರ್ತಿ ಎರಡನೇ ತೈಲಪನು ಸೆರೆವಾಸದಲ್ಲಿರುತ್ತಾರೆ. ಹಾಗೂ ಬಿಜ್ಜಳ ಸಾಮಂತರಾಜರಾದ ಬಿಜ್ಜಳ ಕಲ್ಯಾಣವನ್ನು ಆಳುತ್ತಿರುತ್ತಾರೆ. ಆ ಸಮಯದಲ್ಲಿ ಜಗಜ್ಯೋತಿ ಬಸವೇಶ್ವರರು ಬಿಜ್ಜಳನ ಆಸ್ಥಾನದಲ್ಲಿ ಮುಖ್ಯಮಂತ್ರಿಯಾಗಿರುತ್ತಾರೆ. ಬಸವೇಶ್ವರರು ಮುಖ್ಯಮಂತ್ರಿಯಾದ ಮೇಲೆ ರಾಜ್ಯದಲ್ಲಿ ಲಿಂಗಭೇದ, ಜಾತಿ ಭೇದ ಮುಂತಾದವುಗಳನ್ನು ತೆಗೆದುಹಾಕಲಿಕ್ಕೆ ಬಹಳಷ್ಟು ಪ್ರಯತ್ನಪಟ್ಟರು.
ಆದಾಗ್ಯೂ ಜಾತಿ ಭೇದ ತೆಗೆದುಹಾಕಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿ ಮುಂದೆ ಬಸವಣ್ಣನವರು ಕೊನೆಯ ಪ್ರಯತ್ನವಾಗಿ ಬಿಜ್ಜಳನ ಇನ್ನೊಬ್ಬ ಮಂತ್ರಿಯವರ ಮಗನಿಗೂ ಹಾಗೂ ಕೆಳವರ್ಗದ ಮಹಿಳೆಗೂ ವಿವಾಹವನ್ನು ಮಾಡುತ್ತಾರೆ. ಇದರಿಂದ ಕೆಲ ಪುರೋಹಿತ ವರ್ಗದವರು ರೊಚ್ಚಿಗೇಳುತ್ತಾರೆ. ಇದೇ ಕಾರಣ ಮುಂದೆ ಕ್ರಾಂತಿಯಾಯಿತು. ಬಿಜ್ಜಳನ ಕೊಲೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಟುಡೇ ಹೆಡಿಂಗ್ ಟುವರ್ಡ್ಸ್ ಬಾದಾಮಿ ಐಹೊಳೆ ಪಟ್ಟದಕಲ್ಲು. ಇದು ಬನಶಂಕರಿ ಅಮ್ಮನವರ ದೇವಸ್ಥಾನ. ಇದನ್ನು ಅರೌಂಡ್ 7th ಸೆಂಚುರಿಯಲ್ಲಿ ಬಿಲ್ಟ್ ಮಾಡಿದ್ದಾರೆ. ನಂತರ ಇದನ್ನು ವಿಜಯನಗರ ಅರಸರು ಇದನ್ನು ರಿನೋವೇಟ್ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ರೊಟ್ಟಿ ಎಲ್ಲ ಇಟ್ಕೊಂಡು ಮಾರ್ತಾ ಇರ್ತಾರೆ, ಬೇಕಾದವ್ರು ತೊಗೋಬೋದು. ಎಲ್ಲ ಲೈನಲ್ಲಿ ಮಾರ್ತಾಯಿದ್ರು. ಇಲ್ಲಿ ಒಂದು ಬ್ಯೂಟಿಫುಲ್ ಲೇಕ್ ಇದೆ ಪಕ್ಕದಲ್ಲೇ. ಸೊ ಟೆಂಪಲ್ ಎಲ್ಲ ಯೂಶ್ವಲಿ ಈ ಥರ ಲೇಕ್ ಕಲ್ಯಾಣಿ ಅದ್ರ ಪಕ್ಕನೇ ಕಟ್ಟಿರ್ತಾರಲ್ಲ, ಚೆನ್ನಾಗಿದೆ. ಇದು ಐಹೊಳೆ. ಇದನ್ನು ನರ್ಸರಿ ಆಫ್ ಇಂಡಿಯನ್ ಟೆಂಪಲ್ ಆರ್ಕಿಟೆಕ್ಚರ್ ಅಂತ ಹೇಳ್ತಾರೆ. ಯಾಕಂದರೆ ಇದನ್ನು 6th ಸೆಂಚುರಿಯಲ್ಲಿ ದೇವಸ್ಥಾನ ಅಂದರೆ ಹೇಗಿರಬೇಕು ಅಂದರೆ ಗರ್ಭಗುಡಿ ಇರಬೇಕು, ಸಭಾಂಗಣ ಇರಬೇಕು, ಮತ್ತು ಅಲ್ಲಿ ಪ್ರದಕ್ಷಿಣೆ ಮಾಡೋ ಪ್ಲೇಸ್ ಇರಬೇಕು, ಅದೆಲ್ಲ ಇಲ್ಲಿ ಟ್ರೈ ಮಾಡಿದ್ದಾರೆ ಹೇಗೆ ಕಟ್ಟೋದು ಅಂತ. ನಾಟ್ ಜಸ್ಟ್ ಟೆಂಪಲ್, ಮನೆ ಕೂಡ ಹೇಗಿರಬೇಕು, ಅಡುಗೆ ಮನೆ ಮತ್ತು ಹೊರಂಡ ಅವೆಲ್ಲ ಹೇಗಿರಬೇಕು ಅನ್ನೋದನ್ನು ಇಲ್ಲಿ ಟ್ರೈ ಮಾಡಿದ್ದಾರೆ. ಇಲ್ಲಿ 100+ ಟೆಂಪಲ್ಸ್ಗಳಿದೆ. ಇದರಲ್ಲಿ ಬುದ್ಧಿಸಮ್ ಇದೆ, ಜೈನಿಸಮ್ ಇದೆ, ಎಲ್ಲರ ದೇವ್ರದ್ದು ಇದೆ. ಆಲ್ ಹಿಂದೂ ಗಾಡ್ಸ್ ಇದೆ ಇಲ್ಲಿ. ತುಂಬಾ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಕಾಲಾನಂತರ ಇಲ್ಲಿ ಫಾರಿನ್ ಇನ್ವೇಡರ್ಸ್ ಬಂದರು, ಎಲ್ಲ ಹಾಳು ಮಾಡಿದರು. ಅವರೆಲ್ಲ ಹೋದ್ಮೇಲೆ ನಮ್ಮ ಕಾಮನ್ ಪೀಪಲ್ಗಳೇ ಸೇರಿಕೊಂಡು ಈ ಟೆಂಪಲ್ನೆಲ್ಲ ಅವ್ರ ಮನೆಗಳು ಮಾಡ್ಕೊಂಡ್ಬಿಟ್ಟಿದ್ರಂತೆ. ಆಮೇಲೆ ಬ್ರಿಟಿಷ್ ಆಫೀಸರ್ಸ್ ಬಂದು ನೋಡಿ ಇದು ಚೆನ್ನಾಗಿದೆ, ಅಂದರೆ ಹೆರಿಟೇಜ್ ಆಗಿದೆ, ಹಳೆ ಮಾನ್ಯುಮೆಂಟ್ ಅಂತ ಹೇಳಿ ಅಲ್ಲಿ ಯಾರ್ಯಾರು ಇಲ್ಲೆಲ್ಲ ಮನೆ ಮಾಡಿಕೊಂಡು ಅವರ ಕುರಿ ಕೋಳಿ ದನ ಎಲ್ಲ ಕಟ್ಕೊಂಡಿದ್ರಲ್ಲ ಅವ್ರನ್ನೆಲ್ಲ ಹೊರಗಡೆ ತೆಗೆದು ಇದನ್ನು ಮಾನ್ಯುಮೆಂಟಾಗಿ ಕನ್ವರ್ಟ್ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ದೋಸ್ ಬ್ರಿಟಿಷ್ ಆಫೀಸರ್ಸ್. ಕೈ ಹಾಕೋದು, ಇಲ್ಲಿ ಕೂತೋದು, ಕಾಲು ಜಗ್ಗೋದು, ಕೈ ಜಗ್ಗೋದು, ಹಿಂಗಾಗಿದ್ರೆ ಕೈ ಎಲ್ಲ ಹಾಳಾಗಿ ಹೋಗ್ತದೆ. ಮಹಿಷಾಸುರ ಮರ್ದಿನಿ ನಮ್ಮ ಚಾಮುಂಡಿ ದುರ್ಗಾ ಪರಮೇಶ್ವರಿ. ಮಹಿಷಿ ಅಂದರೆ ಇಲ್ಲೇ ಇರೋದಾಗ ಮಹಿಷಿ ತೋಳ. ಯಾವಾಗ ಅಸುರ ರಾಕ್ಷಸ ಈ ರೂಪದಲ್ಲಿ ಬಂದು ಎಲ್ಲರಿಗೂ ಚಿತ್ರ ಹಿಂಸೆನೆ ಕೊಡ್ತಾನೆ, ಆಗ ಈ ದುರ್ಗಾ ಪರಮೇಶ್ವರಿ ಮೇನ್ ಟ್ರೈಡೆಂಟ್ ತ್ರಿಶೂಲ ಇದರಿಂದನೇ ರಾಕ್ಷಸನ ಸಂಹಾರ ಮಾಡ್ತಾರೆ. ಮರ್ದನ ಅಂದರೆ ಕೊಲ್ಲು. ಮಹಿಷಾಸುರ ಮರ್ದಿನಿ ದುರ್ಗಾ ಪರಮೇಶ್ವರಿ. ಇದು ಹರಿಹರ, ಸರ್ವಧರ್ಮ ಸಮಭವ. ವಿಷ್ಣು ತಲೆ ಮೇಲೆ ಕಿರೀಟ ಮುಕುಟ, ಇಲ್ಲಿಂದ ಬಟ್ಟಾಗುತ್ತೆ. ಕಿರೀಟ ಮುಕುಟ ಅಲಂಕೃತ ಪ್ರಿಯ, ಶಂಖಚಕ್ರ ಲಕ್ಷ್ಮೀ ದೇವಿ. ಸ್ವಲ್ಪ ಈ ಕಡೆ ಬನ್ನಿ. ಇಲ್ಲಿ ಶಿವನಿಗೆ ತಲೆ ಮೇಲೆ ಜಟ ಮುಕುಟ, ಕರೆಕ್ಟಾಗಿ ಜಟ ಮುಕುಟ, ಈ ಕಡೆಯಿಂದ ಜಟ ಮುಕುಟ, ಆ ಕಡೆಯಿಂದ ಕಿರೀಟ ಮುಕುಟ. ಅವರಿಬ್ಬರು ಅಪ್ಸರೆಯರು, ಆಂಜಲ್ಸ್. ವೈಷ್ಣವ ಆ್ಯಂಡ್ ಶೈವ ಸರ್ವಧರ್ಮದ ಸಮಾನತೆ ಒಂದು ಕಾಪಾಡ್ಕೊಂಡು ಹೋಗ್ತಿದ್ರು. ರಾಜನ ಕರ್ತವ್ಯ ಅದು. ನೋಡಿ ಇಲ್ಲಿ ಕೂಡ ಕಬ್ಬರಿ ಅದನ್ನು ಹೇಳಿದ್ರಲ್ವ, ಏನೇನೋ ಮಾಡಿ ಎಂಟು ವರ್ಷ ಬೇಕಾಗಿತ್ತು. 8 ವರ್ಷ ಕಟ್ಟಬೇಕಾದ್ರೆ ಆಗಿನ ಪ್ರಜೆಗಳು ನೀರು ಆಹಾರ ಎಲ್ಲ ಬೇಕಲ್ಲ. ಐಹೊಳೆ ಮುಗಿಸೋಷ್ಟರಲ್ಲಿ ಲಂಚ್ ಟೈಮ್ ಆಯಿತು. ಇದು ಪಟ್ಟದಕಲ್ಲಿಗೆ ಬಂದ್ವಿ. ಇಲ್ಲಿ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡ್ತಾಯಿದ್ರು. ಖಾನಾವಳಿ ನಮ್ಮ ಡ್ಯಾಡಿ ಫೇವ್ರೇಟ್ ಇದು. ನನಗಷ್ಟು ರೂಢಿ ಇಲ್ಲ. ನಾಗರ ಮತ್ತು ದ್ರಾವಿಡ ಎರಡೂ ಸಂಗಮವಾಗಿದ್ದು ಯಾವುದು? ಚಾಲುಕ್ಯ ಶೈಲಿ, ವೇಸರ ಶೈಲಿ. ಭಾರತ ದೇಶದೊಳಗೆ 3 ರೀತಿಯ ದೇವಾಲಯಗಳನ್ನ ಒಂದೇ ವೇದಿಕೆಯಲ್ಲಿ ಕಾಣುತ್ತೇವೆ. ಅದಕ್ಕೋಸ್ಕರವಾಗಿ ಪಟ್ಟದಕಲ್ಲನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುನೆಸ್ಕೋದಲ್ಲಿ ಇವರಿನ ಹೆಸರು ನೋಂದಾಯಿತವಾಗಿದೆ. 1987 ಆಯ್ಕೆಯಾಗಿದ್ದು ಪಟ್ಟದಕಲ್ಲು, 86 ಆಯ್ಕೆಯಾಗಿದ್ದು ಹಂಪಿ, 2024 ಆಯ್ಕೆಯಿದ್ದು ಹಳಬೇಡಿ ಬೇಲೂರು. ಇಂಡಿಯಾದೊಳಗೆ 33 ಮಾನ್ಯುಮೆಂಟ್ ಇವೆ. ಅಜಂತ, ಎಲ್ಲೋರ, ಪತ್ರಪರಿಷೆಗಳಿಗೆ ಕುತುಬ್ ಮಿನಾರ. ಕರ್ನಾಟಕ ಆಯ್ಕೆ ಮಾಡಿದ್ದು ಮಾತ್ರ 3.
ಲಾಸ್ಟಲ್ಲಿ ಬಾದಾಮಿಗೆ ಬಂದ್ವಿ. ಬಾದಾಮಿ ಎಲ್ಲರೂ ಗೊತ್ತಿರೋ ಹಾಗೆ ಗುಹಾಂತರ ದೇವಾಲಯಗಳು. ಹತ್ತಿ 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 ಸುಸ್ತಾಯಿತು, ಆದರೂ ತುಂಬ ಬ್ಯೂಟಿಫುಲ್ಲಾಗಿದೆ. ಇದನ್ನು ಕಣ್ಣಿಂದ ನೋಡಬೇಕು, ಕ್ಯಾಮ್ರಾದಲ್ಲಿ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. 4 ಗುಹಾಂತರ ದೇವಾಲಯಗಳಿದೆ, ಎಲ್ಲ ನೋಡಿದ್ವಿ. ಫಸ್ಟ್ ಆಯ್ತು, ಈಗ ಸೆಕೆಂಡ್ ಹತ್ಕೊಂಡು ಹೋಗ್ತಾ ಇರೋದು ನೋಡಿ. ಇದು ಒಳಗಡೆ, ಇದು ಸ್ವಲ್ಪ ಬ್ಯಾಟ್ಸು ಇದೆ ಆ್ಯಕ್ಚುಲಿ. ಇದು 4ನೇ ಲಾಸ್ಟ್ ಕೇವ್ ಟೆಂಪಲ್ ಇದು. ಇದನ್ನು ಜೈನ ಬಸೀದಿ ಅಂತಾರೆ. ಸೊ ಜೈನಿಸಮ್ ಇದೆ. ಆಗಿನ ಕಾಲದಲ್ಲಿ ನಮ್ಮ ಕರ್ನಾಟಕದಲ್ಲಿ ಜೈನಿಸಮು ತುಂಬ ಇತ್ತು. ಜೈನ ತೀರ್ಥಂಕರರನ್ನ ಇಲ್ಲಿ ಕೆತ್ತನೆ ಮಾಡಲಾಗಿದೆ. ಈಗ ಲಾಸ್ಟ್ ಕೇವ್ ಟೆಂಪಲ್ ಆದ ತಕ್ಷಣ, ಅಂದರೆ 4th ಒನ್ ಆದ ತಕ್ಷಣ ನೋಡಿ ಯಾವ ಥರ ಕಾಣಿಸುತ್ತೆ ವ್ಯೂ. ಇದು ಅಗಸ್ತ್ಯ ಲೇಕ್ ಇದು. ಅಲ್ಲಿ ನೆಕ್ಸ್ಟ್ ನಾವು ಅಲ್ಲಿ ಕೆಳಗಡೆನೂ ಹೋಗ್ತೀವಿ. ಅಲ್ಲಿ ಭೂತನಾಥ ಟೆಂಪಲ್ ಇದೆ. ಅಲ್ಲಿಂದ ಸನ್ಸೆಟ್ ನೋಡಬೇಕು ಅಂತ ಹೇಳ್ತಾರೆ, ಅದೇ ಸನ್ಸೆಟ್ ಪಾಯಿಂಟ್. ನೆಕ್ಸ್ಟ್ ಈಗ ಅಲ್ಲಿಗೆ ಹೋಗ್ತೀವಿ. ಇಲ್ಲಿ ಮೇಲಂತೂ ಒಳ್ಳೆ ತಣ್ಣನೆ ಗಾಳಿ ಬೀಸ್ತಾ ಇದೆ. ಇದು ಕೆಳಗಡೆ. ಎಷ್ಟು ಕ್ಯೂಟಾಗಿರೋ ಟೆಂಪಲ್ಗಳಲ್ಲಿ ಟ್ರೈ ಮಾಡಿದ್ದಾರೆ ಅಂದರೆ ನೋಡೋಕೆ ಅಷ್ಟು ಮುದ್ದಾಗಿದೆ. ಬಟ್ ಎಲ್ಲೂ ಪೂಜೆ ಇಲ್ಲ. ನೋಡಿ ಸನ್ಸೆಟ್ ಹೇಗೆ ಕಾಣುತ್ತೆ ಅಂತ. ಅದೇ ಫೇಮಸ್ ಇಲ್ಲಿ, ಸನ್ಸೆಟ್ ಪಾಯಿಂಟ್ ಭೂತನಾಥ ಟೆಂಪಲ್ ಹತ್ರ. ಕ್ಯೂಟಾಗಿದೆ ಇಲ್ಲಂತೂ ಟೆಂಪಲ್ಸು. ಮೂರ್ತಿ ಭಿನ್ನ ಆಗಿದೆ. ಯಾವುದೇವರಪ್ಪ ಲೆಕ್ಕ ಇಲ್ಲ, ಭಿನ್ನ ಆಗಿಬಿಟ್ಟಿದೆ ಮೂರ್ತಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಟೆಂಪಲ್. ಇಲ್ಲಿ ಶಿವಲಿಂಗ ಎಲ್ಲ ಕೆತ್ತಕ್ಕೆ ಟ್ರೈ ಮಾಡಿದ್ದಾರೆ ಒಂದು 2-3 ಕಡೆ. ನೋಡಿ ಯಾವ ಥರ ಕಾಣಿಸ್ತಾ ಇದೆ. ನಂದಿ, ಶಿವಲಿಂಗ ಎಲ್ಲ ಟ್ರೈ ಮಾಡಿದ್ದಾರೆ. ಇಲ್ಲೆಲ್ಲ ದಶಾವತಾರ ಇದ್ದಂಗಿದೆ ಇಲ್ಲಿ. ಸೊ ಸೂರ್ಯನೂ ಮುಳುಗ್ತು, ನಮ್ಮ ಡೇನೂ ಆಯಿತು. ಹೌದು, ಸ್ಕೂಲ್ಗೆ ಹೋದ್ರೆ ಪಾಠ ಮಾಡ್ತಿರ್ಲಿಲ್ಲ, ಹೊಸ ಪಾಠನ ಹೊಸ ಪಾಠ ಮಾಡ್ತಿರ್ಲಿಲ್ಲ. ಸೊ ನಮ್ಮ ಟ್ರಿಪ್ ಎಲ್ಲ ಮುಗೀತು. ಆನ್ ದ ವೇ ಬರ್ತಾ ನಮ್ಮ ಡ್ಯಾಡಿ ಅಂತೂ ಆಲ್ ಓವರ್ ಕರ್ನಾಟಕ ವರ್ಕ್ ಮಾಡಿದ್ದಾರೆ. ಇದು ಒನ್ ಆಫ್ ದ ಪ್ಲೇಸು. ಸೊ ಇದನ್ನು ನಮ್ಮ ಹಳೆ ಕ್ವಾರ್ಟರ್ಸ್ ಎಲ್ಲ ನೋಡ್ಕೊಂಡು ಬಂದ್ವಿ. ದಿಸ್ ಪ್ಲೇಸ್ ಹ್ಯಾಸ್ ಮೈ ಹಾರ್ಟ್ ರಿಯಲಿ. ಸೊ ಸೂರ್ಯನೂ ಮುಳುಗ್ತಾ ಇದೆ, ನಮ್ಮ ಟ್ರಿಪ್ಪು ಎಂಡ್ ಆಗ್ತಾ ಇದೆ. ಹೋಪ್ ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಿಲ್ ಎಂಡ್. ಟೇಕ್ ಕೇರ್, ಬಾಯ್.